ಎರಡನೇ ಗಂಡಂದು ಸರ್ ಫೋಟೋ ಇದು ಬಿಟ್ಟರೆ ಇನ್ಸ್ಟಾದಲ್ಲಿಂದ ಪರಿಚಯ ಮಾಡಿಕೊಂಡು ಅವರ ಜೊತೆ ಸುತ್ತಾಡಿರೋದು, ಒಬ್ಬೊಬ್ಬರ ಹೆಸರಲ್ಲಿ ಒಬ್ಬರು ಇದು ಮಾಡ್ಕೊಂಡೋದು. ಭಾರ್ಗವ್ ಅಂತ ಹೇಳ್ಬಿಟ್ಟು ಈತ ಹೆಸರು. ಈಗ ಸ್ವಾಮಿ ಅಣ್ಣ ಅಂತ ಹೇಳ್ಬಿಟ್ಟು ಅಣ್ಣನ ಮದುವೆ ಆಗಿರೋದು ಈತ ಸರ್. ಇವಾಗ ನೆಕ್ಸ್ಟ್ ಈ ಫೋಟೋ ಬಂದ್ಬಿಟ್ಟು ನನ್ನ ಜೊತೆಯಲ್ಲಿ ಇದ್ದಾಗ ತೆಗೆದಿರೋ ಫೋಟೋ ಸರ್. ಇದು ಚಾಕುವಿಂದ ನನ್ನ ಕೈಗೆ ಹಲ್ಲೆ ಮಾಡ್ತಾರೆ ಸರ್. ಚೈತ್ರ ಅವರು ಹೇಗೆ ಪರಿಚಯ ಆದರು? ಚೈತ್ರ ಅನ್ನೋರು ಅಂದರೆ ನಾನು ಕೆಲಸ ಮಾಡೋ ಜಾಗದಲ್ಲಿ ಈವೆಂಟ್ ಇದು ಮಾಡ್ತಾ ಇರ್ತೀನಿ. ಮದುವೆಗಳಿಗೆ ಸಣ್ಣ ಪುಟ್ಟ ಪಾನಿಪುರಿ, ಐಸ್ ಕ್ರೀಮ್ಸು, ಫ್ರೂಟ್ಸು ಆ ಥರ ಕೆಲಸ ಮಾಡ್ತಾ ಇರ್ತೀನಿ. ಅಲ್ಲಿಗೆ ನನ್ನ ಹತ್ರ ಕೆಲ್ಸಕ್ಕೆ ಬರ್ತಾರೆ. ಕೆಲ್ಸಕ್ಕೆ ಬಂದಾಗ ಅಲ್ಲಿ ಪರಿಚಯ ಆಗ್ತಾರೆ. ಪರಿಚಯ ಆದ ನಂತರ ಅವರು ಮನೆ ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಹೇಳಿ ಪಿ ಜಿದಲ್ಲಿರ್ತಾರೆ. ಪಿ ಜಿದಲ್ಲಿ ನನಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಪಿ ಜಿಗೆ ನನ್ನ ಪರಿಚಯ ಇರೋರಿಗೆ ಪಿ ಜಿಗೆ ಸೇರಿಸ್ತೀನಿ ಬಾಧೆ ಅಂತ ಹೇಳಿದಾಗ, ಅದಾದಮೇಲೆ ಇವ್ರೇನು ಮಾಡ್ತಾರೆ, ಅಲ್ಲಿ ಪಿ ಜಿದಲ್ಲಿ ಇಟ್ಕೊಂಡು ಒಂದು 2 ತಿಂಗಳು 3 ತಿಂಗಳು ಆದ ನಂತರ ಅವ್ರು ಏನು ಮಾಡ್ತಾರೆ, ನಾನು ಸತ್ತೋಗ್ತೀನಿ, ಇಲ್ಲಾಂದರೆ ನನಗೆ ಈ ಥರ ಇದು ಮಾಡಿದ್ರೆ ನಾನು ತೊಂದರೆ ಕೊಡ್ತಾ ಇದೆಯಾ ಅಂತೇಳ್ಬಿಟ್ಟು ನನಗೆ ಹಿಂಸೆ ಕೊಡ್ತಾರೆ. ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ. ಮನೆಗೆ ಕರ್ಕೊಂಡು ಹೋಗಿದ್ದಾದಮೇಲೆ ನನ್ನ ಮನೇಲೆಲ್ಲ ಗೊತ್ತಾಗಿ ಸ್ವಲ್ಪ ಇದಾಗುತ್ತೆ. ಅದಾದ ನಂತರ ಇವರೇನು ಮಾಡ್ತಾರೆ, ನನ್ನ ಮೇಲೇ ಸುಳ್ಳು ದೂರನ್ನ ಕೊಟ್ಬಿಟ್ಟು ಈ ಥರ ಬೇರೆಯವ್ರನ್ನ ಇನ್ನೊಬ್ಬರನ್ನ ಮದುವೆ ಆಗಿರ್ತಾರೆ. ಮದುವೆ ಆದ ನಂತರ ನನ್ನ ಅಣ್ಣಂದ್ರ ಮೇಲೆ ಅನುಮಾನ ಪಟ್ಟು ನನಗೆ ಕಿರುಕುಳ ಕೊಟ್ಟು ಹೊಡೆದ ಅಂತೇಳ್ಬಿಟ್ಟು ಚಾಕುವಿಂದ ಹಲ್ಲೆ ಮಾಡಲು ಬಂದಿದ್ದಾನೆ ಅಂತೇಳ್ಬಿಟ್ಟು ಕೇಸ್ ಮಾಡ್ತಾರೆ ಸರ್. ಇಲ್ಲಿ ನಾನು ಬಂದಾಗ ನನಗೆ ವೆಯ್ಟ್ ಮಾಡಿಸೋದು, ತುಂಬ ನಿಧಾನ ಮಾಡಿಸೋದು, ಮತ್ತು ನಾನು ಈ ಅವ್ರದ್ದು ಡಾಕ್ಯುಮೆಂಟ್ಸ್ನೆಲ್ಲ ನಾನು ಸಬ್ಮಿಟ್ ಮಾಡಿ ಕೇಳಕ್ಕೆ ಹೋದಾಗ ನನಗೆ ಹೇಳ್ತಾರೆ ಅವರು, ಅದನ್ನೆಲ್ಲ ಸಪ್ರೇಟಾಗಿ ಸೈಡ್ಗಿಡು, ಅದೆಲ್ಲ ನೀನು ಮಾತಾಡಬೇಡ, ಅವರಿಬ್ಬರು ಮದುವೆ ಮಾಡ್ಕೊಂಡಿದ್ದಾರೆ, ಅವ್ರನ್ನ ಯಾಕೆ ನೀನು ಹಿಂಸೆ ಕೊಡ್ತಾ ಇದೆಯಾ ಅಂತೇಳ್ಬಿಟ್ಟು ನನಗೆ ರಿಟರ್ನಾಗಿ ಹೇಳ್ತಾರೆ. ಅದಾದಮೇಲೆ ನೀನು ಚಾಕು ಅಲ್ಲೇ ಮಾಡಿದ್ದಿಲ್ಲ, ಆ ಚಾಕು ಎಲ್ಲಿದೆ ಹೇಳು, ಆ ಚಾಕು ತೊಗೊಂಬಂದು ಕೊಡು, ಎಲ್ಲಿ ಬಿಸಾಡಿದ್ಯಾ ಅಂತೇಳ್ಬಿಟ್ಟು ನನ್ನ ಮೇಲೆ ಒಪ್ಕೋ ಅಂತೇಳ್ಬಿಟ್ಟು ಇದು ಮಾಡ್ತಾಯಿದ್ದಾರೆ ಸರ್. ಅಂಬೇಡ್ಕರ್ ಫೋಟೋ ಇಟ್ಕೊಂಡು ನಿಮ್ಮ ಮನೆ ಮುಂದೆ ಬಂದು ಕುತ್ಕೊತೀನಿ, ನಾನು ಅಲ್ಲೇ ನಿಮ್ಮ ಮನೆ ಮುಂದೆ ಎಲ್ಲರನ್ನೂ ಕರೆಸ್ತೀನಿ, ಮಹಿಳಾ ಸಂಘದವ್ರು ಕರೆಸ್ತೀನಿ ಅಂತೇಳ್ಬಿಟ್ಟು ನನಗೆ ಬೆದರಿಕೆ ಹಾಕಿದಾಗ ನಮ್ಮ ಮನೆಯವ್ರು ನಾನು ಮನೆಗೆ ಕರ್ಕೊಂಡು ಹೋಗಿ ಇದು ಮಾಡಿದಾಗ ಮನೇಲಿ ಗೊತ್ತಾಗುತ್ತೆ, ಮನೇಲಿ ಗಲಾಟೆ ಆಗುತ್ತೆ ಸರ್. ಈ ಥರ ಬೆದರಿಕೆ ಹಾಕಿ ನನಗೆ ಇದು ಮಾಡಿದೆ ಸರ್. ಲಾಸ್ಟಿಗೆ ಆಮೇಲೆ ಅಲ್ಲಿಂದ ಏನು ಮಾಡ್ತಾರೆ, ಆಕೆ ಕಡೂರಿಗೆ ಹೋಗ್ತಾಳೆ. ಕಡೂರಿಗೆ ಹೋಗ್ಬಿಟ್ಟು ನನಗೆ ಇನ್ಸ್ಟಾದಲ್ಲಿ ಕಾಲ್ ಮಾಡೋದು, ಮೆಸೇಜ್ ಮಾಡೋದೆಲ್ಲ ಮಾಡಿದಾಗ ನಾನು ಅಲ್ಲಿಗೆ ಕರೆಸ್ಕೊತಾರೆ ನಾನು ಅಲ್ಲಿ ಕರೆಸ್ಕೊಂಡು ನಾನು ಅಲ್ಲಿ ಹೋಗಿ ಆಕೆಯನ್ನು ಕರ್ಕೊಂಬಂದು ಕೇರ್ಪುರಮಲ್ಲಿ ಸರಿ ಆಯ್ತಮ್ಮ ಅಂತೇಳ್ಬಿಟ್ಟು ನಾನು ಮನೆ ಮಾಡಿ ಇಲ್ಲಿ ಇಟ್ಟಿದ್ದಾಗ ಮನೆಗೆ ಅಡ್ವಾನ್ಸು ಎಲ್ಲ ಕೊಟ್ಟು ಇದು ಮಾಡಿರ್ತೀನಿ. ಅದಾದಮೇಲೆ ಒಂದೇ ಒಂದು ವಾರ ಕಾಲ ಮನೇಲಿರ್ತೀವಿ. ಮನೇಲಿ ಇದ್ಮೇಲೆ ಇವರು ಅಣ್ಣಂದರು ಅಂತ ಹೇಳ್ಬಿಟ್ಟು ಹನ್ನೊಂದು ಅಂತ ಹೇಳ್ತಾ ಇರ್ತಲ್ಲ, ಅಣ್ಣಂದರು ಅಲ್ಲ ಎಂಥದ್ದಲ್ಲ, ಇವ್ರ ಹತ್ರ ಇನ್ಸ್ಟಾದಲ್ಲಿ ಕಾಲ್ ಮಾಡೋದು, ಮತ್ತು ಒಂದು ವಾರದಲ್ಲಿ ಕೊನೆ ದಿನ ಇನ್ಸ್ಟಾದಲ್ಲಿ ಕಾಲ್ ಮಾಡಿ ಮಾತಾಡ್ತಾ ಇರ್ತಾರೆ. ನಾನು ಹೊರಗಡೆ ಹೋಗಿರ್ತೀನಿ, ಹೊರಗಡೆಯಿಂದ ಬರೋಷ್ಟೇ ಇನ್ಸ್ಟಾದಲ್ಲಿ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾತಾಡ್ತಾ ಇರ್ತಾರೆ. ಅಸಭ್ಯವಾಗಿ ಮಾತಾಡ್ತಾ ಇರೋವಾಗ ಅದು ನೋಡಿ ನಾನು ಕೇಳಿದಾಗ ನನ್ನ ಮೇಲೇ ಹಲ್ಲೆ ಮಾಡೋಕ್ಕೆ ಬಂದು ನನ್ನ ಚಾಕುನಿಂದನೂ ಹಾಕಿದ್ದಾಳೆ. ಚಾಕುನಿಂದ ಬಂದಾಗ ಮಾನ್ಯ ದಿವಸ ಏನು ಮಾಡ್ತಾರೆ, ಅಣ್ಣಂದರು ಸೋಮು ಮತ್ತು ಚೇತನ್ ಅಂತ ಹೇಳ್ಬಿಟ್ಟು ಕಂಪ್ಲೇಂಟಲ್ಲಿ ಬರ್ಸಿದಾರಲ್ವ, ಅವರು ಚೇತನ್ ಅನ್ನೋ ಇಬ್ಬರು ಬರ್ತಾರೆ, ಸೋಮು ಮತ್ತು ಚೇತನ್ ಅನ್ನೋರು ಬರ್ತಾರೆ. ಅವ್ರು ಬಂದು ನನಗೆ ಚೇತನ್ ಅನ್ನೋರು ಟ್ರೀಟ್ಮೆಂಟ್ ಕೊಡ್ತಾರೆ ಹಾಸ್ಪಿಟ್ಲಲ್ಲಿ. ಆವಾಗ ಇದಾಗುತ್ತೆ ಸರ್. ಇಷ್ಟು ಮಾತ್ರ ಆದಮೇಲೆ ಮತ್ತೆ ಬುದ್ಧಿ ಮಾತು ಹೇಳಿ ಹೊರಟೋಗಿದ್ದಾದಮೇಲೆ 3 ದಿವಸಕ್ಕೆ ಮತ್ತೆ ಗಲಾಟೆ ಆಗುತ್ತೆ. ಮತ್ತೆ ಅಸಭ್ಯವಾಗಿ ನಡ್ಕೊಂಡಾಗ ನಾನು ಆಕೆ ಇಬ್ಬರು ಜಗಳ ಆಡಿದಾಗ ನಾನು ಸ್ಟೇಷನ್ಗೆ ಕರ್ಕೊಂಬರ್ತೀನಿ. ಸ್ಟೇಷನ್ಗೆ ಕರ್ಕೊಂಬಂದು ಆಕೆನ ಹಾಸ್ಪಿಟ್ಲಿಗೆ ಅಂತೇಳ್ಬಿಟ್ಟು ಕಳಿಸಿದಾಗ ಹಾಸ್ಪಿಟ್ಲಿಗೆ ಹೋಗಲ್ಲ ಆಕೆ, ಇಲ್ಲಿಂದ ಬೇರೆ ಹತ್ರ ಹೊರಟೋಗ್ತಾಳೆ, ಕಡೂರಿಗೆ ಹೋಗಿ ಆಮೇಲೆ 3 ದಿವಸ ಆದಮೇಲೆ ಬಂದುಬಿಟ್ಟು ಕಂಪ್ಲೇಂಟಲ್ಲಿ ಬರ್ತಾಳೆ, ನನ್ನ ಹೊಡೆಯದೇ ಹಿಂಸೆ ಕೊಡ್ತಾಯಿದ್ದ, ನಾನು ಅಲ್ಲಿಂದ ಓಡಿ ಹೋದೆ ಅಂತೇಳ್ಬಿಟ್ಟು ಎಲ್ಲ ಇದು FIR ಬರ್ಸಿದ್ದಾರೆ. ಆಕೆ ಓಡಿ ಹೋದಿಲ್ಲ, ಏನಿಲ್ಲ ಸರ್. ಇದೇ ಸ್ಟೇಷನ್ಗೆ ಕರ್ಕೊಂಬಂದಿದ್ದೀನಿ. ಇದೇ ಸ್ಟೇಷನಲ್ಲಿ CC ಕ್ಯಾಮ್ರಾದಲ್ಲೂ ಬಿದ್ದಿದ್ದಾಳೆ ಆಕೆ. ನಾನು ಇದೇ ಸ್ಟೇಷನಲ್ಲಿ ಪೊಲೀಸ್ನವ್ರ ಹತ್ರನೂ ಮಾತಾಡ್ಸಿದ್ದೀನಿ ಸರ್ ಆಕೆನ. ಸರ್ ಅವತ್ತಿನ ದಿವಸ ನಾನು ಕೇಳ್ತಾ ಇದ್ದೆ, ಏನಾಯಿತು, ಯಾಕೆ ಈ ಥರ ಮಾಡ್ತಾ ಇದೆಯಾ, ಮೆಸೇಜ್ ಯಾಕೆ ಮಾಡ್ತಾ ಇದೆಯಾ, ಕಾಲ್ ಯಾಕೆ ಅವ್ರ ಹತ್ರ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ, ನನ್ನ ಇಷ್ಟ, ನಾನು ಏನೇನೋದು ಮಾಡ್ಕೊತೀನಿ, ನೀನು ಇರಬೇಕಾ ಇರು ಅಷ್ಟೇ, ನೀನು ಅದೆಲ್ಲ ಕೇಳಬೇಡ ಅಂತೇಳ್ಬಿಟ್ಟು ನನಗೆ ಪ್ರಶ್ನೆ ಮಾಡ್ತಾರೆ. ಅವತ್ತಿಂದ ಕೇಳಿದಾಗ ನಾನು ಯಾಕೆ ಕೇಳಬಾರ್ದು, ನೀನು ಮತ್ತೆ ನನ್ನ ಹತ್ರ ಏನಕ್ಕೆ ಬಂದೆ, ನಿನ್ನ ಮನೆ ಮಾಡಿಸಿದೆ ಏನಕ್ಕೆ ಮಾಡಿದೆ, ಮನೆ ಏನಕ್ಕೆ ಮಾಡಿಸಿದೆ, ಅಮೌಂಟ್ ಇಷ್ಟು ಯಾಕೆ ನನ್ನ ಹತ್ರ ಖರ್ಚು ಮಾಡಿಸಿದೆ, ಇಷ್ಟು ಅಮೌಂಟ್ ನನ್ನ ಹತ್ರ ಏನಕ್ಕೆ ತೊಗೊಂಡೆ, ನಾನೇ ಬೇಕು ಅಂತೇಳ್ಬಿಟ್ಟು ಇದು ಮಾಡ್ದಲ್ಲ, ಮತ್ತು ಇನ್ನೊಬ್ಬರ ಹತ್ರ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದೆಯಾ ಅಂತೇಳ್ಬಿಟ್ಟು ಕೇಳಿದಾಗ ನನ್ನ ಇಷ್ಟ ಅದು ಅಂತೇಳ್ಬಿಟ್ಟು ಅಲ್ಲಿಂದ ಇದು ಚಾಕು ಎತ್ಕೊಂಬಂದ್ಬಿಟ್ಟು ನಾನು ಸತ್ತೋಗ್ತೀನಿ, ನನ್ನ ಮೇಲೆ ಅನುಮಾನ ಪಡ್ತೀಯಾ ಅಂತೇಳ್ಬಿಟ್ಟು ಹೇಳ್ತಾರೆ. ಇಲ್ಲ, ನಾನು ನಮ್ಮ ಮನೆಯವ್ರನ್ನೆಲ್ಲ ಕರೆಸ್ತೀನಿ, ನಮ್ಮ ಮನೆಯವ್ರ ಮುಂದೆ ಮಾತಾಡ್ತೀನಿ ಅಂತೇಳ್ಬಿಟ್ಟು ಹೇಳಿದಾಗ ಚಾಕುವಿಂದ ನನ್ನ ಕೈಗೆ ಹಲ್ಲೆ ಮಾಡ್ತಾರೆ ಸರ್. ವೀಕ್ಷಕರು, ನೀವು ಗಮನಿಸ್ತಾ ಇರ್ಬೋದು, ಚಾಕುವಿಂದ ಹಲ್ಲೆ ಆಗಿರುವಂಥದ್ದು ಈ ವ್ಯಕ್ತಿಗೆ, ಆ ಮಹಿಳೆಗಲ್ಲ. ನೀವು ಗಮನಿಸ್ತಾ ಇದ್ದೀರಾ, ಇಲ್ಲಿ ಚಾಕುವಿಂದ ಹಲ್ಲೆ ಅಂತ ಮಾಡಿದ್ದಾರೆ. ಇದು ಕೂಡ ಎಲ್ಲಿ ಯಾವ ಭಾಗದಲ್ಲಿ ಮಾಡಿದ್ದಾರೆ ಅಂತಂದು ಹೇಳಿದರೆ, ಪೂರ್ತಿ ಏನು ನರ್ವ್ಸ್ ಕನೆಕ್ಟ್ ಆಗುತ್ತೆ ಅಲ್ಲಿಗೆ ಕಟ್ ಮಾಡಿದ್ದಾರೆ. ಒಳಗಡೆ 5 ಸ್ಟಿಚಸ್ ಬಿದ್ದಿದೆ, ಮೇಲೆಗಡೆ 12 ಸ್ಟಿಚಸ್ ಬಿದ್ದಿದೆ ಸರ್. ಹೆಚ್ಚು ಕಮ್ಮಿ ಆಗಿತ್ತು ಅಂತಂದು ಹೇಳಿದರೆ ವೀಕ್ಷಕರೇ, ಇವರ ಪ್ರಾಣವೇ ಹೋಗ್ತಿತ್ತು. ಕಾರಣ ಏನಂತಂದು ಹೇಳಿದರೆ, ಅಲ್ಲಿ ನರ್ವ್ಸ್ಗಳಿರುತ್ತೆ, ಅದನ್ನೇ ಅವರು ಆ ಮಟ್ಟಿಗೆ ತುಂಬ ಡೀಪಾಗಿ ಕಟ್ ಮಾಡಿದ್ದಾರೆ.
ಮುಂದೆ ಅದಾದ ನಂತರ ಏನಾಯಿತು? ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದ್ರಾ ಅಥವಾ ಏನಾಯಿತು? ಅವತ್ತಿನ ದಿವಸ ಕಂಪ್ಲೇಂಟ್ ಕೊಡೋಕ್ಕೆ ನಾನು ಬಂದಾಗ ಮಾನ್ಯ ದಿವಸ ಅವತ್ತು ನೈಟು ಗಲಾಟೆ ಆಗಿ ಈ ಥರ ಆಯಿತು. ಮಾನ್ಯ ದಿವಸ ಅಣ್ಣಂದರು ಅಂತ ಬಿಟ್ಟು ಬಂದು ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾರೆ. ಟ್ರೀಟ್ಮೆಂಟ್ ಕೊಡಿಸಾಗ ಸ್ಟೇಟ್ಮೆಂಟ್ ಹೇಳಿದಾಗ ಅಣ್ಣಂದ್ರ ಮೇಲೆ ಅವ್ರು ಇಟ್ಕೊಂಡು ನೀನು ಇದೆಲ್ಲ ಕೊಡಬೇಡ, ನೀನು ಸುಳ್ಳು ಹೇಳ್ತಾ ಇದು ಮಾಡಿಸ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ನಾನೇ ಮಾಡ್ಕೊಂಡೇ ಥರ ಆ ಥರ ಒಪ್ಕೋ, ಇಲ್ಲ ಅಂತ ಹೇಳಿದ್ರೆ ನಾನು ಬೇರೆ ಥರ ಮಾಡ್ತೀನಿ, ನಿನಗೆ ಇನ್ನೂ ತೊಂದರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹೇಳಿದಾದಮೇಲೆ ಅಲ್ಲಿಂದ ಅವರು ಚೇತನ್ ಮತ್ತು ಸೋಮು ಅನ್ನೋ ಬಂದಿರ್ತಾರಲ್ಲ, ಇವರಿಬ್ಬರು ಸೋಮು ಮತ್ತು ಚೈತ್ರ ಇಬ್ಬರು ಜೊತೆಲಿ ಇರ್ತಾರೆ. ಚೇತನ್ ಅನ್ನೋರು ನನಗೆ ಟ್ರೀಟ್ಮೆಂಟ್ ಕೊಡಿಸಿ ಹಾಸ್ಪಿಟ್ಲಲ್ಲಿ ಪ್ರತಿಯೊಂದು ನಾನು ಆರೈಕೆ ಮಾಡಿಬಿಟ್ಟು ಅವ್ರ ಬುದ್ಧಿ ಮಾತು ಹೇಳಿ ಓಡೋಗ್ತಾರೆ ಸರ್. ಏನು ಚಾಕುವಿಂದ ಹಲ್ಲೆ ಆಯಿತು, ಹಲ್ಲೆ ಆದ ಬಳಿಕ FIR ಆಗುತ್ತೆ ಅಂತಂದು ಹೇಳಿದ್ರಿ. ಮುಂದೆ ಅವಾಗ ಆಗಲ್ಲ ಸರ್. ಅದಾದ 3 ದಿವಸ ಮತ್ತೆ ನನ್ನ 3 ದಿವಸ ಆದಮೇಲೆ ಮತ್ತೆ ನನ್ನ ಮೇಲೆ ನನಗೆ ಅಮೌಂಟ್ ಕೇಳ್ತಾರೆ. ಅಮೌಂಟ್ ಕೇಳಿದಾಗ ನಾನು 85 ಗೋಲ್ಡ್, ನನ್ನ ಮನೇಲಿರೋ ಗೋಲ್ಡ್ ತೊಗೊಂಬಂದು ಇಟ್ಬಿಟ್ಟು, ನಾನು ಮನೆಯಲ್ಲಿರೋ ಗೋಲ್ಡ್ ತೊಗೊಂಬಂದು ಇಟ್ಬಿಟ್ಟು ನಾನು 85,000 ಕ್ಯಾಶ್ ಕೊಡ್ತೀನಿ. ಆಯ್ತಮ್ಮ, ನನ್ನ ತಪ್ಪಾಯ್ತು, ನನ್ನ ಪಾಡು ನಾನು ಹೊರಡೋಗ್ತೀನಿ, ನನಗೆ ಈ ಥರ ಹಿಂಸೆ ನಾನು ಪಡೆಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಕ್ಷಮೆ ಕೇಳ್ಕೊಂಡಿದ್ದೀನಿ. ಆದ್ರೂ ಆಕೆ ನಾನು ಬಿಡಲ್ಲ, ನಿನ್ನ ಮನೆಯವ್ರಿಗೂ ಬಂದು ಕೂತ್ಕೊತೀನಿ, ನಿನ್ಗೆ ಈ ಥರ ಹಿಂಸೆ ಕೊಡ್ತೀನಿ, ನಿನ್ನ ನಿಮ್ಮ ಫ್ಯಾಮಿಲಿ ಸುಮ್ಮನೆ ಬಿಡಲ್ಲ ಅಂತ ಬೆದರಿಕೆ ಹಾಕಿ 85,000 ಕ್ಯಾಶ್ ತೊಗೊಂಡಿರ್ತಾರೆ. ಆ ಕ್ಯಾಶ್ನ ಸೋಮು ಅನ್ನೋರಿಗೆ ಕೊಟ್ಟಿರ್ತಾಳೆ. ಆ ವಿಚಾರ ಗೊತ್ತಾಗಿ ಮತ್ತೆ ನಾನು ಕೇಳಿದಾಗ ಆಕೆ ಏನು ಮಾಡ್ತಾಳೆ, ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇರ್ತಾಳೆ. ಅವತ್ತು ಕೇಳಿಬಿಟ್ಟು ನಾನು ಹೊರಟೋಗ್ತೀನಿ. ಕೇಳಿಬಿಟ್ಟು ಹೊರಟೋಗಿ ನಾನು ಕೆಲಸಕ್ಕೆ ಹೋಗಿ ಸಂಜೆ ಬರಬೇಕಾದ್ರೆ ವಿಡಿಯೋ ಕಾಲಲ್ಲಿ ಮಾತಾಡ್ಕೊಂಡು ಅಸಭ್ಯವಾಗಿ ನಡ್ಕೊತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ನಾನು ಈ ಥರ ಯಾಕೆ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಅವನಿಗೆ ಕಾಲ್ ಮಾಡಿಬಿಟ್ಟು ನನಗೆ ಬೆದರಿಕೆ ಹಾಕ್ತಾರೆ. ಹೌದು, ನಾನು ಮಾಡಿದ್ದೇನು, ನಾನೇ ಮಾಡಿದ್ದು, ಏನಿವಾಗ ನೀನು ಯಾರು ಅದನ್ನು ಕೇಳೋಕ್ಕೆ ಅಂತೇಳ್ಬಿಟ್ಟು ಎಲ್ಲ ಕೇಳ್ತಾರೆ. ನಾನು ಮನೆ ಯಾಕೆ ಮಾಡಿದ್ಯಾ, ಮನೆ ಯಾಕೆ ಮಾಡಿಸ್ಬೇಕು, ನನಗೆ ಯಾಕೆ ಈ ಥರ ದುಡ್ಡೆಲ್ಲ ತೊಗೊಬೇಕು ಅಂತ ಆತನ ಕೇಳಿದಾಗ, ಹೌದು ನನ್ನ ಇಷ್ಟ, ನಾವೇನೋ ಮಾಡ್ಕೊತೀವಿ, ನಿನಗೆ ಯಾಕೆ ಅದರಲ್ಲಿ ಕೆಲಸ, ನೀನು ಎಷ್ಟು ಮಾತ್ರ ಅಷ್ಟು ಮಾತ್ರ ಮಾಡು ಅಂತೇಳ್ಬಿಟ್ಟು ಬೆದರಿಕೆ ಹಾಕ್ತಾರೆ ಸರ್. ಸ್ಪಷ್ಟವಾಗಿ ಗೊತ್ತಾಗುತ್ತೆ ವೀಕ್ಷಕರೇ, ಏನಪ್ಪ ಅಂತಂದು ಹೇಳಿದರೆ ಅವರು ಹಣಕ್ಕಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಂದೇಳಿ. ಅವರ ಹೆಸರು ಸ್ವಾಮಿ ಸನ್ ಆಫ್ ನಾರಾಯಣ ಅಂತೇಳ್ಬಿಟ್ಟು ಅವರ ಸೋಮು ಅನ್ನೋರ ಹೆಸರು. ಈ ಸ್ಟೇಟ್ಮೆಂಟಲ್ಲಿ ಮತ್ತು ಕಂಪ್ಲೇಂಟಲ್ಲಿ ಕೊಟ್ಟಿರೋದೆಲ್ಲ ಸುಳ್ಳು. ಅವ್ರ ಹೆಸರು ಸ್ವಾಮಿ, ಇವರು ಸೋಮು ಅಂತೇಳ್ಬಿಟ್ಟು ಕೊಟ್ಟಿದ್ದಾರೆ. ಮತ್ತು ಅವ್ರ ಊರು ಕಡೂರಲ್ಲ, ಅವ್ರ ಊರ ಅಡ್ರೆಸ್ಸು ತಪ್ಪು ಕೊಟ್ಟಿದ್ದಾರೆ. ಚೈತ್ರ ಅನ್ನೋ ವ್ಯಕ್ತಿದು ಅಡ್ರೆಸ್ಸು ಪ್ರೂಫ್ ಕೊಟ್ಟಿಲ್ಲ, ಪ್ರತಿಯೊಂದು ಏನು ಪ್ರೂಫೂ ಇಲ್ಲಿ ಸ್ಟೇಷನಲ್ಲಿ ಕೊಟ್ಟಿಲ್ಲ ಸರ್. ಸುಮ್ಮನೆ ನನ್ನ ಮೇಲೆ ತಪ್ಪು ಇದು ಕೊಟ್ಬಿಟ್ಟು ಹೇಳಿದ್ದಾರೆ. ಆಕೆದು ಅಡ್ರೆಸ್ ಪ್ರೂಫು ಇದೆ ಸರ್. ವೀಕ್ಷಕರೇ, ನೀವೇನು ಗಮನಿಸ್ತಾ ಇದ್ದೀರಾ, ಇದು ಸತ್ಯವಾದಂಥ ರಿಪೋರ್ಟ್ಸ್ಗಳು, ಏನು ಪ್ರೂಫ್ಗಳನ್ನು ಅವರು ತೋರಿಸ್ತಾ ಇರುವಂಥದ್ದು. ಈ ಪ್ರೂಫ್ಸ್ಗಳನ್ನು ಪೊಲೀಸರಿಗೆ ಏನು KR ಪುರಂನ ಪೊಲೀಸ್ ಠಾಣೆಯಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಹೋದರೂ ಕೂಡ ಇಲ್ಲಿಯ ಪೊಲೀಸರು ಸರಿಯಾಗಿ ಸ್ಪಂದಿಸ್ತಿಲ್ಲ. ನನ್ನ ಹತ್ರ ಪ್ರೂಫ್ಗಳಿದ್ರೂ ಕೂಡ ಸ್ಪಂದಿಸ್ತಿಲ್ಲ. ಅದರ ಜೊತೆಗೆ ಅವರು ಏನು ತಪ್ಪು ಮಾಡಿದೆಯಾ ಅವುಗಳನ್ನು ಒಪ್ಕೋ ಅಂತಂದು ಹೇಳಿ ಇವರನ್ನು ಒತ್ತಾಯಪೂರ್ವಕವಾಗಿ ಒಪ್ಪಿಕೊಳ್ಳುವಂತೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ವಿಚಾರ. ಇನ್ನೊಂದು ವಿಚಾರ ಏನಪ್ಪ ಅಂತಂದು ಹೇಳಿದರೆ, ಈ ರೀತಿಯಾಗಿ ಮಾಡೋದು ಇಲ್ಲಿಗಲ್. ಈ ಪೊಲೀಸರಿಗೆ ಯಾವುದೇ ರೀತಿಯಾದಂಥ ಈ ರೀತಿಯ ಅಧಿಕಾರವನ್ನು ಯಾರೂ ಕೊಟ್ಟಿಲ್ಲ. ಕಾರಣ ಏನಪ್ಪ ಅಂತಂದು ಹೇಳಿದ್ರೆ, ತಪ್ಪೇ ಮಾಡಿದಿರುವಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿದೆ ಅಂತಂದು ಹೇಳಿ ಒಪ್ಕೊಳ್ಳಲ್ಲ. ಪೊಲೀಸರು ಒತ್ತಾಯವಾಗಿ ಮಾಡಿಸುವಂತಿಲ್ಲ. ತಪ್ಪೇ ಮಾಡಿದಿರುವಂಥ ವ್ಯಕ್ತಿಯನ್ನು ತಪ್ಪು ಮಾಡಿದೆಯಾ ಒಪ್ಕೋ ಅನ್ನೋದು ಯಾವುದ್ರಿ ನೈತಿಕತೆ ಇದೆಯಾ ಅದರಲ್ಲಿ? ಪೊಲೀಸರು ಮಾಡುವಂಥ ಕಾರ್ಯ ಅನ್ನೋದು. ಎಸ್, ಇದ್ರ ಜೊತೆಗೆ ಇನ್ನೊಂದು ನೋಡೋದಾಯಿತು ಅಂತಂದು ಹೇಳಿದರೆ, ಇವರು ಏನು FIR ಕೊಟ್ಟಿದ್ದಾರೆ, ಈ FIR ಬಗ್ಗೆ ಹೇಳೋದಾಯಿತು ಅಂತಂದರೆ, ಈ FIR ಅಲ್ಲಿ ಬರೆದಿರುವಂಥ ವಿಚಾರಗಳ ಬಗ್ಗೆ ಹೇಳೋದಾಯ್ತು ಅಂತಂದು ಹೇಳಿದರೆ ಏನು ಹೇಳ್ತೀರಾ ಸರ್? ಅಣ್ಣಂದ್ರ ಮೇಲೆ ಸಂಶಯಪಟ್ಟು ಅನುಮಾನಪಟ್ಟು ನನ್ನ ಮೇಲೆ ಕಿರುಕುಳ ಕೊಡೋಕ್ಕೆ ಬಂದಿದ್ದಾರೆ. ಚಾಕುವಿಂದ ಸುಚ್ಚಲು ಯತ್ನಿಸಿದ್ದಾನೆ, ಚಾಕುವಿಂದ ಸುಚ್ಚಿದ್ದಾನೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾಳೆ ಸರ್. ನಾನು ಚಾಕು ಅನ್ನೋದು ಮುಟ್ಟಿಲ್ಲ, ನಾನು ಎಂಥದ್ದು ಯತ್ನನೂ ಮಾಡಿಲ್ಲ. ಅಣ್ಣಂದಿರು ಅಂತ ಹೇಳ್ಬಿಟ್ಟು ಹೇಳಿದಾಳಲ್ಲ, ಅಣ್ಣಂದಿರ ಜೊತೆಲೇ ಮದುವೆ ಆಗಿದ್ದಾಳೆ. ಅಣ್ಣಂದಿರು ಅಂತ ಹೇಳ್ಬಿಟ್ಟು ಇಲ್ಲಿ ಕಂಪ್ಲೇಂಟಲ್ಲಿ ಕೊಟ್ಬಿಟ್ಟು ಮತ್ತೆ ಆತನ ಜೊತೆಲೇ ಮದುವೆ ಆಗಿದ್ದಾಳೆ. ಪ್ರಾಕ್ಟಿಕಲ್ ಡೇಟ್ ಬಂದುಬಿಟ್ಟು ಸರ್ 3/6/2025 ಆ ಡೇಟಿಗೆ ಮದುವೆ ಆಗಿರ್ತಾಳೆ. ಅದು ನನಗೆ ಗೊತ್ತಾಗಿ ನನಗೆ ಸ್ವಲ್ಪ ಅನುಮಾನ ಅನ್ನೋದು ಇರುತ್ತೆ. ನಾನು ಕೇಳ್ತೀನಿ, ಹೇಳ್ಬಿಡು ಅಂತ ಕೇಳಿದಾಗ ಹೇಳಲ್ಲ. ಆಕೆ ಮುಚ್ಚಿಟ್ಕೊಂಡು ಬರ್ತಾಳೆ. ನನ್ನ ಹತ್ರ ಅಮೌಂಟ್ ಸ್ವಲ್ಪ ಇದು ಮಾಡ್ಕೊಂಡು ಅಮೌಂಟ್ಗೋಸ್ಕರ ಇದು ಮಾಡ್ತಾಳೆ. ಈ ಅಣ್ಣಂದಿರು ಅನ್ನೋರು ಚೇತನ್ ಮತ್ತು ಸೋಮು ಅನ್ನೋರು ಅವ್ರ ಮುಂದೆಗಡೆನೇ ಮಾತಾಡಿಸ್ಬಿಟ್ಟು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಈಕೆಗೆ ಮುಂಚೆನೇ 2 ಮದುವೆ ಆಗಿದೆ. ಫಸ್ಟ್ ಗಂಡನ ಹೆಸರು ವೆಂಕಟೇಶ್ ಅಂತೇಳ್ಬಿಟ್ಟು, ಎರಡನೇ ಗಂಡನ ಹೆಸರು ಅನಿಲ್ ಕುಮಾರ್ ಬೋವಿ ಅಂತ. ಫಸ್ಟನೇ ಗಂಡನಿಗೆ ಒಂದು ಹೆಣ್ಮಗು ಇರುತ್ತೆ, ಎರಡನೇ ಗಂಡನಿಗೆ ಒಂದು ಗಂಡು ಮಗು ಇರುತ್ತೆ. ಆಗ ಆ ಗಂಡು ಮಗು ಹೆಸರು ಧನುಷ್ ಕುಮಾರ್ ಅಂತೇಳ್ಬಿಟ್ಟು. ಆಕೆದು ಫುಲ್ಲು ಆಧಾರ್ ಕಾರ್ಡು ಮತ್ತು ಡೀಟೇಲ್ಸು ಎಲ್ಲ ಇದೆ ಸರ್ ನನ್ನ ಹತ್ರ. ಇವರೇ ಸಬ್ಮಿಟ್ ಮಾಡಿದಂಥ ಆಧಾರಗಳನ್ನು ಗಮನಿಸೋದಾಯಿತು ಅಂತಂದು ಹೇಳಿದರೆ, ಮೊದಲನೇ ಮದುವೆ ಏನು ವೆಂಕಟೇಶ್ ಅವ್ರ ಜೊತೆ ಆಗಿದೆ, ಅದನ್ನು ಹೇಗೆ ಗುರುತಿಸಲಾಗಿದೆ ಅಂತಂದು ಹೇಳಿದರೆ, ಈ ಚೈತ್ರ JK ಅನ್ನೋರಿದ್ದಾರೆ, ಅವರು ಕೊಟ್ಟಂಥ ಆಧಾರ್ ಕಾರ್ಡ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಏನು ಬರೆದಿರುತ್ತೆ ಅಲ್ಲಿ ವೆಂಕಟೇಶ್ ಅಂತ ಬರೆದಿದ್ದಾರೆ. ಅದಾದ ನಂತರ ಏನು ಬೇರೆ ಮದುವೆಗಳಾಗಿದೆ ಅದರ ಬಗ್ಗೆ ನಿಜವಾದ ದಾಖಲೆಗಳು ಸಿಕ್ಕಿಲ್ಲ. ಆದರೆ ಪೊಲೀಸರು ಈ ವಿಚಾರದ ಕುರಿತು ತನಿಖೆಯನ್ನು ನಡೆಸಿದ ನಂತರವೇ ಎಲ್ಲ ವಿಚಾರಗಳು, ಎಲ್ಲ ಏನು ಷಡ್ಯಂತ್ರಗಳಿದ್ದಾವೆ ಅವೆಲ್ಲ ಹೊರಗೆ ಬರುವಂಥದ್ದು. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತಂದು ಹೇಳಿದರೆ, ಈ ಒಂದು FIR ಕಾಪಿಯಲ್ಲಿ ಆ ಹುಡುಗಿ ಏನಿದ್ದಾಳೆ, ಚೈತ್ರ JK ಅನ್ನೋರು ಏನಿದ್ದಾರೆ, ಅವರು ಅವರ ತಮ್ಮ ಮೂಲ ಅಡ್ರೆಸ್ಸನ್ನು ಕೊಟ್ಟಿಲ್ಲ. ಏನು ಈ ವ್ಯಕ್ತಿ ಇದ್ದಾರೆ, ಈ ವ್ಯಕ್ತಿಯವರು ಏನು ಮನೆ ಮಾಡಿಕೊಟ್ಟಿದ್ರು ಆ ಒಂದು ಅಡ್ರೆಸ್ಸನ್ನು ಹಾಕಿದ್ದಾರೆ.
ಪೊಲೀಸರಿಗೆ ಅವರ ಮೂಲ ಅಡ್ರೆಸ್ಸನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಿಕ್ಕಾಗಲಿಲ್ವಾ? ಇವರು ಈಗಾಗಲೇ ಒಂದು 2-3 ಮದುವೆಗಳನ್ನು ಆಗಿದೆ. ಜೊತೆಗೆ ಈ FIR ಅನ್ನು ಬರೀಬೇಕಾದ್ರೆ ಅವರು ಹೇಳಿರುವಂಥದ್ದು ಇವರನ್ನು ಮದುವೆ ಆಗಿದ್ದೀವಿ ಅಂತ, ಮದುವೆ ಮಾಡ್ಕೊಂಡಿದ್ದಾನೆ, ಇವರು ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಮದುವೆ ಮಾಡ್ಕೊಂಡ ನಂತರ ಅಂತಂದು ಹೇಳಿಬಿಟ್ಟು ಹಾಕಿದ್ದಾರೆ. ಜೊತೆಗೆ ಡೌರಿ ಕೇಸನ್ನು ಇವ್ರ ಮೇಲೆ ಹಾಕಿರುವಂಥದ್ದು. ಅದ್ರ ಬಗ್ಗೆ ಹೇಳ್ದಾಯ್ತು ಅಂತಂದೇಳಿ ಸರ್ ಈ ಥರ ಕಿರುಕುಳ ಕೊಟ್ಬಿಟ್ಟು ನನಗೆ ಈ ಥರ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಪ್ರೀತಿಸಿ ಮದುವೆ ಆಗಿರ್ತೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಸರ್. ಅದಾದಮೇಲೆ ಸೋಮು ಅಣ್ಣ ಅಂದರು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಮದುವೆ ಆಗಿದ್ದಾಳೆ. ಇದು ಬಂದುಬಿಟ್ಟು ಅವರು ಫಸ್ಟು ಮಗುದು ಮತ್ತು ಫಸ್ಟ್ ಗಂಡನ ಮಗು ಮತ್ತು ಎರಡನೇ ಗಂಡನ ಮಕ್ಕಳು ಇವರಿಬ್ಬರು ಫೋಟೋಸು ಇದೆ ಸರ್. ಇದ್ರ ಜೊತೆ ನೋಡೋದಂತೇಳಿ ನಿಜವಾಗ್ಲೂ ಚೈತ್ರ GK ಅವ್ರ ಜೊತೆ ನಿಮ್ಮ ಮದುವೆ ಆಗಿದೆಯಾ? ಇಲ್ಲ ಸರ್, ಯಾವುದೇ ರೀತಿಯ ಮದುವೆ ಆಗಿಲ್ಲ, ಎಂಥದ್ದು ಇಲ್ಲ ಸರ್. ಆಕೆ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ಟೇಷನಲ್ಲಿ ಹೇಳಿದಾಳಂತೆ. ಬಟ್ ಇದುವರೆಗೂ ನಾನು ಪ್ರೂವ್ ಮಾಡಿಲ್ಲ, ಎಂಥದ್ದು ಪ್ರೂವ್ ಮಾಡಿಲ್ಲ ಸರ್. ಇದು ಬಂದುಬಿಟ್ಟು ಎರಡನೇ ಗಂಡನದು ಸರ್ ಫೋಟೋ. ಇದು ಅನಿಲ್ ಬೋವಿ ಅಂತ ಹೇಳ್ಬಿಟ್ಟು ಎರಡನೇ ಗಂಡನ ಫೋಟೋ ಸರ್. ಮೊದಲನೇ ಗಂಡನ ಫೋಟೋ ನನಗೆ ಸಿಗಲಿಲ್ಲ, ಇದು ಎರಡನೇ ಗಂಡನ ಫೋಟೋ. ನೆಕ್ಸ್ಟು ಈ ಫೋಟೋ ಬಂದುಬಿಟ್ಟು ನನ್ನ ಜೊತೆಯಲ್ಲಿ ಇದ್ದಾಗ ತೆಗೆದಿರೋ ಫೋಟೋ ಸರ್. ಇದು ಬಿಟ್ಟರೆ ಇನ್ಸ್ಟಾದಲ್ಲಿಂದ ಪರಿಚಯ ಮಾಡಿಕೊಂಡು ಅವರ ಜೊತೆ ಸುತ್ತಾಡಿರೋದು, ಒಬ್ಬೊಬ್ಬರ ಹೆಸರಲ್ಲಿ ಒಬ್ಬರು ಇದು ಮಾಡ್ಕೊಂಡೋದು, ಭಾರ್ಗವ್ ಅಂತ ಹೇಳ್ಬಿಟ್ಟು ಈತ ಹೆಸರು. ಈಗ ಸ್ವಾಮಿ ಅಣ್ಣ ಅಂತ ಹೇಳ್ಬಿಟ್ಟು ಅಣ್ಣನ ಮದುವೆ ಆಗಿರೋದು ಈತ ಸರ್. ಇವನ ಹೆಸರು ನಿಜವಾದ ಹೆಸರು ಸೋಮು ಅಲ್ಲ, ಸ್ವಾಮಿ ಸನ್ ಆಫ್ ನಾರಾಯಣ ಅಂತಂದು ಹೇಳಿ ಅವರೇ ಹೇಳ್ತಿರುವಂಥ ಹಾಗೆ. ಟೋಟಲ್ ಆಗಿ ಈ ಇಶ್ಯೂವನ್ನು ನೋಡಿದರೆ ಈ ಏನು ಚೈತ್ರ GK ಅನ್ನೋರು ಇದ್ದಾರೆ, ಮದುವೆ ಮಾಡ್ಕೊಳ್ತೀನಿ, ಪ್ರೇಮ ಸಂಬಂಧವನ್ನು ಇದು ಮಾಡ್ತೀನಿ, ದೈಹಿಕ ಸಂಬಂಧವನ್ನು ಇದು ಮಾಡ್ಕೊಳ್ತೀನಿ ಅಂತಂದು ಹೇಳಿಬಿಟ್ಟು ಕೇವಲ ದುಡ್ಡು ಮಾಡೋದಕ್ಕೇ ಈ ದಂಧೆಗೆ ಇಳಿದುಬಿಟ್ಟಿದ್ದಾರೆ ಅನ್ನೋ ಥರ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ವೀಕ್ಷಕರೇ. ಸೋಮಪ್ಪ ಸರ್ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರಿಗೆ ನಾನು ಕೇಳ್ತೀನಿ ಸರ್, ಈ ಥರ ಅಣ್ಣ ಅಂದರು ಅಂತ ಹೇಳಿದ್ರಲ್ವ ಸರ್, ಅಣ್ಣಂದ್ರ ಜೊತೆ ಮದುವೆ ಮಾಡ್ಕೊಂಡು ಇವಾಗ ಮನೆ ಮಾಡ್ಕೊಂಡಿದ್ದಾರಲ್ಲ ಸರ್ ಮೈಸೂರಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅವ್ರು ಮದುವೆ ಮಾಡ್ಕೊಂಡಿದ್ದಾರೆ, ನಿನಗೆ ಯಾಕೋ ಅದೆಲ್ಲ ತಲೆ ಕೆಡ್ಸ್ಕೊಂಬೇಡ, ನಿನ್ನ ಪಾಡಿಗೆ ನೀನು ಏನು ಮಾಡಿದ್ಯೋ ಅದನ್ನು ಒಪ್ಕೊಂಡು ಅದನ್ನು ಇದು ಮಾಡಿಕೊಂಡು ಹೋಗು, ಅವ್ರ ಪಾಡಿಗೆ ಅವ್ರು ಬಿಟ್ಟಾಕು, ಯಾಕೆ ಅವ್ರಿಗೆ ಇದು ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ ಸರ್. ನನಗೆ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿ ಈ ಥರ ನನಗೆ ಬೆದರಿಕೆ ಆಗ್ತಾಯಿದ್ದಾರೆ ಅಂತೇಳ್ಬಿಟ್ಟು ಹೇಳಿದಾಗ ಅವ್ರೇನು ಮಾಡ್ತಾ ಇಲ್ಲಲ್ಲ, ನೀನೇ ಮಾಡ್ತಾ ಇರೋದು ಅಂತೇಳ್ಬಿಟ್ಟು ನನ್ನ ಮೇಲೆ ಕೇಳ್ತಾರೆ. ಅದಾದಮೇಲೆ ಭೋಜರಾಜು ಅಂತೇಳ್ಬಿಟ್ಟು ಇಲ್ಲಿ ರೈಟ್ರು ಒಬ್ಬರು ಇದ್ದಾರೆ, ಅವ್ರು ಇದ್ಕೊಂಡು ಹೇಳ್ತಾರೆ, ಚಾಕು ಎಲ್ಲಿ ಹಾಕಿದ್ಯಾ, ಎಲ್ಲಿ ಬಿಸಾಡಿದ್ಯಾ, ತೋರಿಸು, ಎತ್ಕೊಂಬ, ಇಲ್ಲ ಅಂತ ಹೇಳಿದ್ರೆ ಅವ್ರ ಹತ್ರನೇ ನಾನು ತೊಗೊತೀನಿ, ಅವ್ರ ಹತ್ರನೇ ಇದು ಮಾಡ್ತೀನಿ, ಅವ್ರ ಹತ್ರ ಮಾಜರ್ ಮಾಡ್ಕೊತೀನಿ, ನೀನು ಮಾಡ್ತೀಯಾ ಇಲ್ಲ, ಇದಕ್ಕೂ ನಮ್ಗೆ ಹೆಂಗೆ ಕೋಪ್ರೇಟ್ ಮಾಡಿದ್ರೆ ಹಂಗೆ ನಿನಗೂ ಇದಾಗುತ್ತೆ, ಕಮ್ಮಿ ಶಿಕ್ಷೆ ಆಗುತ್ತೆ, ಕಮ್ಮಿ ಏನೋ ಮಾತಾಡ್ಬಿಟ್ಟು ಏನೋ ಮಾಡೋಣ ಅಂತೇಳ್ಬಿಟ್ಟು ನನಗೆ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೀನು ಅನುಭವಿಸ್ತೀಯಾ, ನಾನು ನೋಡ್ತಾ ಇರು ಹೆಂಗಾಗುತ್ತೆ ಏನೋ ಅಂತೇಳ್ಬಿಟ್ಟು ಆ ಹುಡುಗಿ ಆಕೆ ಬಂದುಬಿಟ್ಟು ನಿನ್ನ ಮೇಲೆ ಇದು ರೇಪ್ ಕೇಸು ಅದು ಇದು ಅಂತೇಳ್ಬಿಟ್ಟು ಒಂದು 3-4 ಸೆಕ್ಷನ್ ಹಾಕಿದ್ರೆ ಲೈಫ್ ಲಾಂಗ್ ನೀನು ಜೈಲಲ್ಲಿ ಇರಬೇಕು ಅಂತ ಹೇಳ್ತಾರೆ ಸರ್. 2.5-3 ಲಕ್ಷವರೆಗೂ ಅಮೌಂಟ್ ಕೊಟ್ಟಿರ್ತೀನಿ, ಅಮೌಂಟ್ ತೊಗೊಂಡಿರ್ತಾರೆ, ಅದು ಎಲ್ಲ ಕ್ಯಾಶ್ ರೂಪದಲ್ಲೇ ತೊಗೊಂಡಿದ್ದಾರೆ. ಒಂದೇ ಒಂದು ಮಾತ್ರ ನಾನು ಆಕೆ ನನ್ನ ಮುಂದೆಗಡೆ ಬಂದು ನಿಂತ್ಕೊಂಡು ಬ್ಯಾಂಕಲ್ಲಿ ತೊಗೊಂಡಿರೋದು, ಅದು CC ಕ್ಯಾಮ್ರಾದಲ್ಲೆಲ್ಲ ಬಿದ್ದಿದೆ. ಇನ್ನು ಮಿಕ್ಕಿದೆಲ್ಲ ಅಕೌಂಟಿಗೆ ಸ್ವಲ್ಪ ಅವಾಗ ಹಾಕಿರೋದು ಪ್ರತಿಯೊಂದು ಎಲ್ಲ ಇದೆ ಸರ್. ಎಲ್ಲ ತೊಗೊಂಡೋಗ್ಬಿಟ್ಟು ಅವ್ರು ಕೊಡ್ತಾ ಇರೋದು, ಅವ್ರಿಗೆ ಅಮೌಂಟ್ ಕೊಡ್ತಾರಲ್ವ ಯಾರು ಸ್ವಾಮಿ ಅನ್ನೋರಿಗೆ ಅಮೌಂಟ್ ಕೊಡ್ತಾರಲ್ವ, ಆ ಅಮೌಂಟ್ ಕೊಟ್ಟಿದ್ದ ಟೈಮಲ್ಲಿ ಜೊತೆಲಿ ಚೇತನ್ ಅನ್ನೋರಿಗೆ ಅವ್ರಿಗೆ ಹೇಳಿದ್ದಾರೆ, ನೋಡು ಆ ಹುಡುಗಿ ಅಮೌಂಟ್ ನನಗೆ ಕೊಟ್ಟಿದ್ದಾಳೆ, ಈ ಥರ ಇದು ಮಾಡಿದ್ದಾಳೆ, ಇಷ್ಟು ಕೊಟ್ಟಿದ್ದಾಳೆ, ನೋಡು ಅಮೌಂಟ್ನ ಅವನ ಹತ್ರ ತೊಗೊಂಬಂದು ಕೊಟ್ಟಿರೋದು. ಪ್ರತಿಯೊಂದು ಸರ್ ನನ್ನ ಬಗ್ಗೆ ಪ್ರತಿಯೊಂದು ಎಲ್ಲ ಅವನ ಹತ್ರ ಹೇಳ್ಕೊಂಡಿದ್ದಾಳೆ. ನನ್ನ ಹಿಂಗೆ ನೋಡ್ಕೊತಾ ಹಿಂಗೆ ಮಾಡ್ತಾ ಈ ಥರ ತೊಗೊಳ್ತಾ ಇದ್ದ, ಈ ಥರ ಅಮೌಂಟ್ ಕೊಡ್ತಾನೆ, ಈ ಥರ ಮಾಡ್ತೀನಿ, ಇನ್ನು ಮುಂದಕ್ಕೆ ಇನ್ನೂ ಅಮೌಂಟ್ ನನಗೆ ಕೊಡ್ತಾನೆ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇದು ಅವ್ರ ಹತ್ರ ಹೇಳ್ಕೊಂಡಿದ್ದಾರೆ ಸರ್. ನಮ್ಮ ಮಿಸ್ಸಸ್ಗೆ ಇನ್ಸ್ಟಾದಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ, ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ನಿಮ್ಮ ಮನೆಯವ್ರನ್ನೂ ಸುಮ್ಮನೆ ಬಿಡಲ್ಲ, ನಾನು ಮನೆ ಹತ್ರ ಬರ್ತೀನಿ, ಅದು ಮಾಡ್ತೀನಿ, ಅಂಬೇಡ್ಕರ್ ಫೋಟೋ ಇಟ್ಕೊಂಡು ನಾನು ಈ ಥರ ಬರ್ತೀನಿ ಅಂತೇಳ್ಬಿಟ್ಟು ನನಗೆ ಒಂದು ವಿಡಿಯೋನೂ ಕಳಿಸಿದ್ದಾರೆ. ಈ ಥರ ಬಂದು ನಾನು ನಿಮ್ಮ ಮನೆ ಹತ್ರ ಕೂತ್ಕೊತೀನಿ, ಈ ಥರ ಮಾಡ್ತೀನಿ, ಅವ್ನು ಮಾತ್ರ ನಿನ್ನ ಹತ್ರ ಮಾತ್ರ ನಾನು ಇದು ಮಾಡಲ್ಲ, ನಾನೇ ಅವ್ನು ಏನು ಮಾಡಬೇಕು ನನಗೆ ಗೊತ್ತು, ಅವ್ನು ಆ ರೀತಿ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ನನ್ನ ಮಿಸ್ಸಸ್ಗೂ ಬೆದರಿಕೆ ಹಾಕ್ತಾಗ ನಮ್ಮ ಮಿಸ್ಸಸ್ ಹೋಗ್ಬಿಟ್ಟು ಸ್ಟೇಷನಲ್ಲಿ ಒಂದು ಕಂಪ್ಲೇಂಟು ಸಹ ಆಗಿರುತ್ತೆ. ಅದು ಏನು ಹೇಳೋದು ಅವರು ಅಲ್ಲಿ ಬಂಗಾರಪೇಟೆ ಸ್ಟೇಷನ್ನಲ್ಲಿ ದಯಾನಂದ್ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಇದ್ದಾರೆ. ಆಕೆ ಡೈರೆಕ್ಟಾಗಿ ಕಾಲ್ ಮಾಡೋದು, ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಗ ಆಕೆ ನನಗೆ ಸ್ಕ್ರೀನ್ಶಾಟ್ ಕಳಿಸೋದು, ನಾನು ನೋಡು ನಿನ್ನ ಮುಂಚೆ ನಾನೇ ಕಾಲ್ ಮಾಡಿದ್ದೀನಿ, ನಾನೇ ಮಾತಾಡಿದ್ದೀನಿ, ನೀನು ಅಲ್ಲಿ ಹೋಗು, ನಿನ್ನೆ ಒಳಗಾಕ್ತಾರೆ ಅಂತೇಳ್ಬಿಟ್ಟು ನನಗೆ ಬೆದರಿಕೆ ಹಾಕಿ ನನ್ನ ಮಿಸ್ಸಸ್ಗೂ ಬೆದರಿಕೆ ಹಾಕಿದ್ದಾಳೆ ಸರ್. ನಿಮ್ಮ ಧರ್ಮಪತ್ನಿ ನಿಮ್ಮ ಜೊತೆಗಿದ್ದಾರಾ? ಇಲ್ಲ ಸರ್, ನಮ್ಮ ಹೆಂಡ್ತಿ ನನ್ನ ಬಿಟ್ಟು ನನ್ನ ಜೊತೆ ಈ ಇನ್ಸಿಡೆಂಟ್ ಆದಾಗಿಂದ 3 ತಿಂಗಳಾಗಿದೆ ಸರ್. ನನ್ನ ಮನೆ ಬಿಟ್ಟು ಹೋಗಿ ನನ್ನ ಹೆಂಡ್ತಿ ನನಗೆ ಈ ಥರ ಹಿಂಸೆ ಪಡ್ಕೊಂಡು ಅವಮಾನ ಆಗಿದೆ, ನಾನು ಅಲ್ಲಿ ಇರೋಕ್ಕಾಗಲ್ಲ ಅಂತೇಳ್ಬಿಟ್ಟು ನನ್ನಿಂದ ದೂರ ಹೋಗಿದ್ದಾರೆ ಸರ್. ವೀಕ್ಷಕರೇ, ನೀವು ಗಮನಿಸ್ಬೋದು ನೋಡಿ, ಅವ್ರು ಮಾಡಿರುವಂತಹ ಒಂದು ಕಳ್ಳ ದಂಧೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಫ್ಯಾಮಿಲಿ ಬೀದಿಗೆ ಬಂದಿದೆ. ನಾನು ಸಹ ಇವಾಗ ಅದೇ ಮಾಡ್ಕೊಬೇಕು ಸರ್, ನಾನು ಏನಾದರೂ ಮಾಡ್ಕೊಂಡು ಸಾಯಬೇಕು ಅಂತ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಎಲ್ಲ ಹತ್ರ ಅವಮಾನ ಆಗಿದೆ ಸರ್. ನನ್ನ ಮನೆಯಲ್ಲೂ ನನ್ನ ಜಾಗ ಇಲ್ಲ,
ಯಾಕಂದರೆ ನನ್ನ ಮನೆ ಸುತ್ತಮುತ್ತಲ ನನ್ನ 100 ಥರ ಮಾತಾಡ್ತಾರೆ ಸರ್. ಆ ಥರ ಮಾತಾಡೋ ಥರ ಮಾಡಿ ಎಲ್ಲರಿಗೂ, ನನ್ನ ಫ್ರೆಂಡ್ಸ್ ಸರ್ಕಲ್ಗೆ, ರಿಲೇಷನ್ಗೆಲ್ಲ ಗೊತ್ತಿರೋರಿಗೆಲ್ಲರಿಗೂ ಅವಳು ಎಲ್ಲ ಥರನೂ ಇದು ಮಾಡಿ ನನಗೆ ಹಿಂಸೆ ಕೊಡ್ತಾ ಇದ್ದಾಳೆ. ಎಲ್ಲರಿಗೂ ಹೇಳ್ಬಿಟ್ಟು ಅವ್ನು ಬಿಡಲ್ಲ, ನಾನು ತಲೆ ಬರ್ಸ್ಕೊಂಡು ಓಡಾಡ್ತಾ ಇದ್ದೀನಿ ಸರ್. ಅವ್ನು ಬಿಡಲ್ಲ ಅಂತೇಳಿ ನಾನು ಭಯ ಪಡ್ಕೊಂಡು ಡೈಲಿ ಓಡಾಡ್ತಾ ಇದ್ದೀನಿ. ಸ್ಟೇಷನ್ ಹತ್ರ ಬರಬೇಕಂದ್ರೆ ಭಯ ಆಗುತ್ತೆ, ಇನ್ನೊಂದು ಹತ್ರ ಹೋಗ್ಬೇಕಂದ್ರೆ ಭಯ ಆಗುತ್ತೆ. ಇಲ್ಲಿ ಬಂದರೆ ಇವರು ನೀನು ಹೋಗಿ ಒಳಗಾಗ್ತಾರೆ ಅಂತೇಳಿ, ಇಲ್ಲಿ ಇವರು ನೀನು ಬೇರೆ ಥರ ಮಾಡ್ತೀನಿ ಅಂತೇಳ್ಬಿಟ್ಟು ಇವ್ರು ಹೇಳ್ತಾರೆ. ನಾನು ಕರೆಕ್ಟಾಗಿ ಎಲ್ಲ ಇಟ್ಕೊಂಡು ನಾನು ಮುಂದೆಗಡೆ ಬಂದ್ರೇನೂ ನಾನು ನ್ಯಾಯ ಸಿಗ್ತಾಯಿಲ್ಲ ಸರ್. ನಂದು ಬೇಲ್ ಕಾಪಿ ಅಂತ ಬರುತ್ತೆ, ಬೇಲ್ ಕಾಪಿ ಅಂತ ತೊಗೊತೀನಿ ಸರ್. ಅಲ್ಲಿ ಒಂದು ಸ್ವಲ್ಪ ಅಮೌಂಟು ಕಷ್ಟ ಬಿಡಿ ಸಾಲ ಮಾಡ್ಕೊಂಡು ತೊಗೊತೀನಿ, ಅದನ್ನು ತೊಗೊಂಬರ್ತೀನಿ. ಅದನ್ನು ಬೇಲ್ನ ಎಂಟ್ರಿ ಮಾಡಿಸ್ಕೊಳಕ್ಕೋಸ್ಕರ 3 ದಿವಸ ಸುತ್ತಾಡಿಸಿದ್ದಾರೆ. ಅದಲ್ಲದೆ ಬುಕ್ಕಲ್ಲಿ ಕೊಲೆಗಾರ ಅಂತ ಹೇಳ್ಬಿಟ್ಟು ಎಂಟ್ರಿ ಮಾಡಿಸಿದ್ದಾರೆ. ನಾನೇನಾಗಬೇಕು ಸರ್? ನಾನೇನೋ ಮಾಡ್ಕೊಂಡು ಸಾಯ್ಬೇಕು ಸರ್? ಕೊಲೆಗಾರ, ನಾನು ಮಾಡದೇ ಇರೋ ತಪ್ಪು ನಾನು ಕೊಲೆಗಾರ ಅಂತ ಹಾಕಿದ್ದಾರೆ. ಕಾಲ್ ಮಾಡಿ ಸರ್, ನಿಮ್ಮ ಫ್ಯಾಮಿಲಿನ ಮಾತ್ರ ಬಿಡಲ್ಲ, ನೀನು ಏನು ಮಾಡ್ತೀಯ ಮಾಡು, ನ್ಯಾಯನೇ ಸುಳ್ಳು ನಿಜ ಆಗಲ್ಲ, ನಿಜನೇ ಸುಳ್ಳಾಗಲ್ಲ, ನೀನೇನು ಮಾಡ್ಬೇಕಂತ ಮಾಡ್ಕೊ, ನಾನು ಎಲ್ಲ ಥರನೂ ನಾನು ಮಾಡ್ತೀನಿ, ನಿನ್ನೆ ಒಳಗಾಗ್ತಿ, ಜೈಲು ಕಂಬಿ ಎಣಿಸ್ತೀನಿ, ನಿನ್ನ ಹತ್ರ ನೀನು ನೋಡ್ತಾ ಇರೋ, ನಿನ್ನ ಮನೆಯವ್ರ ಮಾತ್ರ ಸುಮ್ಮನೆ ಬಿಡಲ್ಲ ಅಂತೇಳ್ಬಿಟ್ಟು ಬೆದರಿಕೆ ಆಗ್ತಾಳೆ. ನೀನು ಇದನ್ನು ಯಾರಿಗಾದ್ರೂ ಹೇಳಿ ಏನಾದರೂ ಮಾಡಿ ನಂದೇನಾದರೂ ಆಚೆಗೆ ತೆಗ್ದು ನನಗೇನೋ ಮಾನ ಮರ್ಯಾದೆ ಏನೋ ಹೋಗಿದೆಯಾ ಅಂತ ಹೇಳಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತೇಳ್ಬಿಟ್ಟು ನನಗೆ ಬೆದರಿಕೆ ಆಗ್ತಾಳೆ. ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂತೇಳ್ಬಿಟ್ಟು ಗೊತ್ತಾಗಿದೆ ಆಕೆಗೆ. ಗೊತ್ತಾದ ಮೇಲೆ ಈ ಥರ ಮಾಡ್ತಾ ಇದ್ದಾಳೆ ಸರ್. ಇದನ್ನೆಲ್ಲ ಆಚೆಗೆ ಹೇಳಿ ತೆಗೆದುಬಿಟ್ಟು ನಾನು ಮೀಡಿಯಾಗೆ ಹೋಗ್ತೀನಿ ಅಂತೇಳ್ಬಿಟ್ಟು ನಾನು ಹೇಳ್ದೆ ನಾನು ಮೀಡಿಯಾ ಹತ್ರ ಹೋಗ್ತೀನಿ, ನಾನು ನ್ಯಾಯ ಸಿಗಬೇಕಂದ್ರೆ ಅಂತೇಳ್ಬಿಟ್ಟು ಹೇಳಿದಾಗ, ನಾನು ಅದೆಲ್ಲ ಅಲ್ಲಿವರೆಗೂ ಏನಾದರೂ ಹೋದರೆ ನೀನು ನಿಮ್ಮ ಹೆಸರೆಲ್ಲ ಬರೆದ್ಬಿಟ್ಟು ನಾನು ಸಾಯ್ತೀನಿ, ನೋಡ್ತಾ ಇರೋ, ನಿಮ್ಮ ಮನೆಯವ್ರನ್ನೆಲ್ಲ ನಿಮ್ಮ ಮನೆಯವ್ರನ್ನೆಲ್ಲರೂ ಕಂಬಿ ಎಣಿಸೋ ಥರ ಆಗುತ್ತೆ, ನೋಡ್ತಾ ಇರೋ, ಮಾಡ್ತೀನಿ ನಾನು, ನೀನು ಎಷ್ಟು ಇದು ಮಾಡ್ತೀಯೋ ಮಾಡು, ಏನು ಮಾಡ್ತೀಯೋ ಮಾಡು, ನಾನು ಮಾಡೋದು ನೋಡ್ತಾ ಇರೋ ಅಂತೇಳ್ಬಿಟ್ಟು ಬೆದರಿಕೆ ಆಗ್ತದಲ್ಲ ಸರ್. ಈಗ ಇವರು ಕೂಡ ಸಂತ್ರಸ್ತರಾಗಿ ಇವರು ಕೂಡ ಬೈದಲ್ಲಿದ್ದಾರೆ. ಕಾರಣ ಏನಪ್ಪ ಅಂತಂದು ಹೇಳಿದರೆ, ಆ ಹುಡುಗಿ ಹೇಳಿರುವಂಥದ್ದು, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ನೀವೇನಾದರೂ ಪೊಲೀಸ್ ಸ್ಟೇಷನ್ನು ಹೀಗೆ DCP ಅಂತಂದು ಹೋದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ನಿಮ್ಮ ಹೆಸರನ್ನು ಬರೆದಿಟ್ಟು ಅಂತಂದು ಹೇಳಿದ್ದಾರೆ. ಇವರ ಭಯ ಏನಪ್ಪ ಅಂತಂದು ಹೇಳಿದರೆ, ನ್ಯಾಯಕ್ಕಾಗಿ ಪೊಲೀಸ್ ಸ್ಟೇಷನ್ ಅಲಿತಾ ಇರಬೇಕಾದ್ರೆ ಅವಳೇನಾದರೂ ಮಾಡಿಕೊಂಡ್ರೆ ನಮ್ಮ ಮೇಲೆ ಬರುತ್ತಾ, ಅದಕ್ಕೆ ನಾನು ಕಾರಣ ಆಗ್ತೀನಿ ಅನ್ನೋದು ಇವರ ಒಂದು ಭಯ ಆಗಿದೆ. ಹಾಗಾಗಿ ಪೊಲೀಸರು ಈ ಒಂದು ಇಶ್ಯೂವನ್ನು ಗಂಭೀರವಾಗಿ ತೆಗೆದುಕೊಂಡು ಚೈತ್ರ GK ಅನ್ನೋರನ್ನು ವಿಚಾರಣೆಗೆ ಕರೆಸಿ ಈ ಒಂದು ಕೇಸ್ಗೆ ಅಂತಿಮವನ್ನು ಹಾಡಬೇಕು, ತನಿಖೆಯನ್ನು ಮಾಡಿ ನ್ಯಾಯವನ್ನು ಒದಗಿಸಬೇಕು ಇವರಿಗೆ ಅಂತಂದು ಹೇಳಿ ನಾವು ಕೂಡ ಬಯಸ್ತೇವೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.